ಅಂದರೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳನ್ನೆಲ್ಲ ಕನ್ಸರ್ನ್ಡ್ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಬೆಂಬಲ ಬೆಲೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ. ಬಹುಶಃ ಲಾಸ್ಟ್ ಇಯರ್ ಏನು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಬಹುದು. ಅದು ಬಹುಶಃ ಇವತ್ತು ನಾಳೆ ಎರಡು ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಸುದ್ದಿ. ಚೀಫ್ ಮಿನಿಸ್ಟರ್ ಹೇಳಿದರು. ಸರ್, ಈಗ ತಾಲೂಕು ವ್ಯಾಪ್ತಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ಇದರಲ್ಲಿ ಮ್ಯಾಂಗೋ ಇದರಲ್ಲಿ ಭಾರಿ ದುರಂತ ಇದೆ ರೈತರಿಗೆ. ಇದ್ರೇನು ರೇಟ್ ಇಲ್ಲ. ಅದೇ ಮಾಡ್ತಾ ಇರೋದು ಕೆಲಸ. ಇದು ಎಷ್ಟು ದಿನದಲ್ಲಿ ಆಗುತ್ತೆ? 2-3 ದಿವಸದಲ್ಲಿ ಆಗುತ್ತಪ್ಪ. ನಾನು ಸೀರಿಯಸ್ ತಗೊಂಡಿದ್ದೇನೆ. ಮತ್ತೆ ಸೀರಿಯಸ್ ತಗೊಂಡಿದ್ದೇನೆ. 2-3 ದಿವಸದಲ್ಲಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ. ಪ್ರೊಸೆಸಿಂಗ್ ಯೂನಿಟ್ಗೆ ಏನಾದರೂ ಇನ್ನೊಂದು ನೆಲವಂಕಿ ಲಕ್ಷ್ಮೀಪುರ ಕ್ರಾಸಲ್ಲಿ ಅದೊಂದು 3,000 ಎಕರೆ ಇವೆರಡು ಆಗೋಗ್ಬಿಟ್ರೆ ನಮ್ಮ ತಾಲ್ಲೂಕಲ್ಲಿ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಕಡೆಯವರು ನಮ್ಮ ರಾಜ್ಯದವರು ಮತ್ತು ಔಟ್ಸೈಡು ಸ್ಟೇಟ್ನವರು ಬಂದು ನಮ್ಮ ತಾಲ್ಲೂಕಲ್ಲಿ ಕಾರ್ಖಾನೆ ತಿರುಗೋದಕ್ಕೆ ನಾವು ಇನ್ವೈಟ್ ಮಾಡ್ತೀವಿ. ಹೌದು. ಏನು ಆಗುತ್ತಪ್ಪ ಎರಡು. ಅವರು ಯಾರಿಗೆ ಅಲೋಕೇಶನ್ ಕೆಇಡಿಬಿನವರು ಅಕ್ವೈರ್ ಮಾಡ್ಕೋಬೇಕು, ಮಾಡ್ತಾರೆ. ಅದು ಫಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ನನಗೆ ತೊಂದರೆಗಳಾಯಿತು, ಕೆಲವು ಜನ ವಿರೋಧ ಮಾಡಿರೋದಕ್ಕೆ ಇವಾಗ ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೇನೆ, ಅದು ಮಾಡಿಕೊಡ್ಬೇಕು ಅಂತ ಮಾಡಿಕೊಡ್ತಾರೆ. ನೋಡಿ ಅರ್ಜೆಂಟ್ ಸ್ವಲ್ಪ ನಿಮ್ಮ ವಾಟರ್ ಬೋರ್ಡ್ ಅನ್ನೋದು ಅದೇ ಇವಾಗ ನಿಮ್ಮ ಇವರಿಗೆ ಸ್ವಲ್ಪ ನಮ್ಮ ಸುರೇಶ್ಗೆ ತಾಕತ್ ಕೊಡಿ, ದಮ್ ಕೊಡಿ. ಮಾತು ಏನು ಸಪ್ಪಿಯಾಗಿ ಇರ್ತೀರ ಆಗುತ್ತೆ ಆಫೀಸರ್. ಬೋಲ್ಡ್ ಆಗಿರ್ಬೇಕು ಅಲ್ವಾ? ನೋಡಿ ಅವ್ರು ಧೈರ್ಯ ಹೇಳಿ ನೋಡಿ ಬ್ರದರ್.